ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಶೋ ಆಗ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒಬ್ರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರು ನಾವು ವಿಡಿಯೋದಲ್ಲಿ ಮಾತನಾಡುವಾಗ ಅದು ವರ್ಡ್ಸ್ ಅಲ್ಲಿ ಬರುತ್ತಲ್ಲ, ಅದು ಹೇಗೆ ಎಡಿಟ್ ಮಾಡೋದು ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಆಟೋ ಕ್ಯಾಪ್ಷನ್ ಅಂತ ಹೇಳ್ತೀವಿ. ಈ ಆಟೋ ಕ್ಯಾಪ್ಷನ್ ನ ಹೇಗೆ ಆಡ್ ಮಾಡೋದು ವಿಡಿಯೋದಲ್ಲಿ, ನಾವೇನ್ ಮಾತಾಡ್ತಿರ್ತೀವಲ್ವಾ ವರ್ಡ್ಸೇ ನಮ್ಮ ವಿಡಿಯೋದಲ್ಲಿ ಟೈಪ್ ಆಗಿ ಬರ್ತಾ ಇರುತ್ತೆ. ಸೊ ಅದನ್ನ ನಾವು ಆಟೋ ಕ್ಯಾಪ್ಷನ್ ಅಂತ ಹೇಳ್ತೀವಿ. ಅದನ್ನ ಹೇಗೆ ಎಡಿಟ್ ಮಾಡೋದು, ಯಾವ ತರ ಹಾಕೋದು ಅಂತ ನಾನು ಇನ್ ಡೀಟೇಲ್ ಆಗಿ ಇವತ್ತು ಹೇಳ್ತೀನಿ. ನಾನೆಲ್ಲ ಸರ್ಚ್ ಮಾಡಿ ಒಂದು ಆಪ್ ನ ಕೊನೆಗೂ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಆಪ್ ಅಲ್ಲಿ ನಿಮ್ಗೆ ಅದರಲ್ಲಿ ನೀವು ಫಾಂಟ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಒಂದು ಆಪ್ ನಲ್ಲಿ ನಿಮ್ಗೆ ವಾಟರ್ ಮಾರ್ಕ್ ಕೂಡ ಸಿಗೋದಿಲ್ಲ. ಸೊ ಇದೆಲ್ಲ ಹೇಳ್ಕೊಡ್ತೀನಿ ಇನ್ ಡೀಟೇಲ್ ಆಗಿ. ಅದು ಫ್ರೀನಲ್ಲೇ, ನೀವು ಯಾವುದೇ ತರ ಪೇ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕ್ಯಾಪ್ಷನ್ ಬರೆಯೋಕೆ. ಸೊ ಬನ್ನಿ ಗೈಸ್, ಇನ್ಯಾಗ್ತಾಳೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಪ್ಲೇಸ್ಟೋರಿಗೆ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಸರ್ಚ್ ಬಾರಲ್ಲಿ ಬ್ಲಿಂಕ್ ಬೈ ಓಝೋ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಈ ಆ್ಯಪಿಂದ ನಾವು ಆಟೋ ಕ್ಯಾಪ್ಷನ್ನ ಜನ್ರೇಟ್ ಮಾಡ್ಬೋದು. ಅದು ಹೇಗಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಈ ಆ್ಯಪ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಕಮೆಂಟಲ್ಲಿ ಕೂಡ ಲಿಂಕ್ ಮಾಡಿರ್ತೀನಿ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಫಸ್ಟೇ ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ನೋಡಿ, ಈ ಆ್ಯಪಿಂದ ಲೋಗೋ ಈ ಥರ ಬರುತ್ತೆ. ಪ್ಲೇಸ್ಟೋರಲ್ಲಿ ಸಾಕಷ್ಟು ಆ್ಯಪ್ಸ್ ಇರ್ತವೆ, ಅವು ಯಾವ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ಫ್ರೀ ಆಗಿರುತ್ತೆ, ಪೇ ಮಾಡಬೇಕಾಗಿಲ್ಲ. ಸೊ ವಾಟರ್ ಮಾರ್ಕ್ ಕೂಡ ಬರಲ್ಲ. ಇದನ್ನು ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಟೋ ಕ್ಯಾಪ್ಷನ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮ್ಮ ಗ್ಯಾಲರಿಯಲ್ಲಿ ಇರೋ ವೀಡಿಯೋಸು ಫೋಟೋಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾನು ಯಾವುದಾದ್ರೂ ಒಂದು ವೀಡಿಯೋಗೆ ನಿಮಗೆ ಆಟೋ ಕ್ಯಾಪ್ಷನ್ ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಓಕೆನಾ, ಫಸ್ಟ್ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ, ಇದರಲ್ಲಿ ಏನು ಮಾತಾಡಿದ್ದೀನಿ ನಾನು ಅಂತ ಹೇಳಿ. ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್. ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ಸ್ನ ಜಾಸ್ತಿ ನೋಡ್ತೀರಾ? ಸೊ ಹಾಗಿದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ. ಆ ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ, ನಾನು ಈ ಥರ ಮಾತಾಡಿದ್ದೀನಲ್ವಾ, ಇದು ಕನ್ನಡದಲ್ಲೇ ಮಾತಾಡಿದ್ದೀನಿ. ಇಲ್ಲಿ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಸ್ಪೋಕನ್ ಇನ್ ವಿಡಿಯೋ ಅಂತ ಇದೆ. ನಾನಿಲ್ಲಿ ಕನ್ನಡದಲ್ಲಿ ಮಾತಾಡಿದ್ದೀನಲ್ವ, ಕನ್ನಡನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಇಲ್ಲಿ ಪಕ್ಕದಲ್ಲೇ ಆ್ಯರೋ ಮಾರ್ಕ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲ ಲ್ಯಾಂಗ್ವೇಜಸ್ ಬರ್ತಾ ಹೋಗುತ್ತೆ. ನೋಡಿ, ನಿಮಗೆ ಇಂಗ್ಲೀಷ್ ಕೂಡ ಇರುತ್ತೆ. ಸೊ ಯಾವ್ಯಾವ ಲ್ಯಾಂಗ್ವೇಜಸ್ ಬೇಕು ಎಲ್ಲ ಲ್ಯಾಂಗ್ವೇಜಸ್ ಇಲ್ಲಿ ಸಿಗುತ್ತೆ. ಸೊ ನಿಮಗೆ ಬೇಕಾಗಿದ್ದರೆ ಯಾವ್ದು ಲ್ಯಾಂಗ್ವೇಜ್, ಹಿಂದಿ ಬೇಕಾಗಿದ್ದರೆ ಹಿಂದಿ ಕೂಡ ಸೆಟ್ ಮಾಡ್ಕೋಬೋದು. ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸೊ ನೋಡಿ, ನಾನಿಲ್ಲಿ ಕನ್ನಡ ಅಂತ ಹೇಳಿ ಸರ್ಚ್ ಮಾಡ್ತೀನಿ. ನೋಡಿ, ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಬಂತು. ಸೊ ಓಕೆನಾ, ನಾನು ಇವಾಗ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಡನ್ ಅಂತ ಕೊಡ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ಸ್ನ ಆಯಿತಾ. ಆಮೇಲೆ ಲಿರಿಕ್ಸ್ ಮೋಡ್ ಫಾರ್ ಮ್ಯೂಸಿಕ್ ವಿಡಿಯೋ ಅಂತ ಇದೆ. ಎನ್ಹ್ಯಾನ್ಸ್ ಯುವರ್ ಮ್ಯೂಸಿಕ್ ವಿಡಿಯೋ ವಿತ್ ಸಿಂಕ್ರೊನೈಸ್ಡ್ ಸ್ಟೈಲಿಶ್ ಕ್ಯಾಪ್ಷನ್ಸ್. ಓಕೆನಾ, ಇದನ್ನು ಆನ್ ಅಂತ ಇಟ್ಕೊಳ್ಳಿ. ಸೊ ಆನ್ ಅಂತ ಇಟ್ಕೊಂಡ್ಮೇಲೆ ಆ್ಯಡ್ ಕನ್ನಡ ಕ್ಯಾಪ್ಷನ್ಸ್ ಅಂತ ಇಲ್ಲಿ ಕೆಳಗಡೆ ಇದೆ, ಅದನ್ನು ಪ್ರೆಸ್ ಮಾಡಿ. ಸೊ ಇದನ್ನು ಓಕೆ ಮಾಡಿದ್ದೀನಿ. ಇವಾಗ ಕ್ಯಾಪ್ಷನ್ಸ್ ಜನ್ರೇಟ್ ಆಗ್ತಾ ಇದೆ. ಇವಾಗ ಗಂಟೆಗಟ್ಟಲೆ ನಾವು ಟೈಪ್ ಮಾಡ್ತಾ ಕೂರೋದು ಅವಶ್ಯಕತೆ ಇಲ್ಲ. ಆಟೋ ಕ್ಯಾಪ್ಷನ್ಸ್ ಅದೇ ಜನ್ರೇಟ್ ಆಗಿಬಿಡುತ್ತೆ. ಆ್ಯಪೇ ಜನ್ರೇಟ್ ಮಾಡಿ ನಮಗೆ ಕ್ಯಾಪ್ಷನ್ಸ್ ಕೊಡುತ್ತೆ. ಸೊ ಇದರಲ್ಲಿ ನಾವು ಫಾಂಟ್ ಸ್ಟೈಲ್ಸ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಅದು ಹೇಗಂತ ಇವಾಗ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ 99% ಆಯ್ತಿದು. ನೋಡಿ, ಜನ್ರೇಟ್ ಆಗ್ತಾ ಇದೆ ಕ್ಯಾಪ್ಷನ್ಸ್. ಸೊ ಗಾಯ್ಸ್, ಅದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡುವಾಗ ಸ್ವಲ್ಪ ಬ್ಲ್ಯಾಕ್ ಬಂತು. ಮೇ ಬಿ ಸೆಕ್ಯೂರಿಟಿ ಪರ್ಪಸ್ ಅನಿಸುತ್ತೆ, ಅವರು ಸ್ಕ್ರೀನ್ ರೆಕಾರ್ಡಿಂಗ್ ಶೇರ್ ಮಾಡೋಕ್ಕೆ ಬಿಟ್ಟಿಲ್ಲ ಆ್ಯಪ್ ಅವರು. ಸೊ ನಾನು ಬೇರೆ ಒಂದು ಫೋನ್ ತೊಗೊಂಡು ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಇವಾಗ ಆಟೋ ಕ್ಯಾಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ವಿಡಿಯೋನ ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ. ಆ ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ಇವಾಗ ನಾನು ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕನ್ನಡ ಅಂತ ಸರ್ಚ್ ಮಾಡ್ತೀನಿ. ಸೊ ಓಕೆ, ಕನ್ನಡ ಬಂದಿದೆ. ಕನ್ನಡ ಸರ್ಚ್ ಮಾಡಿ ತೊಗೊಂಡು ಇಲ್ಲಿ ಡನ್ ಅಂತ ಕೊಡ್ತೀನಿ. ಓಕೆನಾ, ಇವಾಗ ಸೆಲೆಕ್ಟ್ ಆಗಿದೆ. ಇಲ್ಲಿ ಆನ್ ಅಂತ ಇಟ್ಕೊತೀನಿ. ಇದು ಎನ್ಹ್ಯಾನ್ಸ್ ಯುವರ್ ಮ್ಯೂಸಿಕ್ ವಿಡಿಯೋ ಅಂತ ಇದೆ ಅಲ್ವಾ, ಇದನ್ನು ಆನ್ ಅಂತ ಇಟ್ಕೊಂಡು ಆ್ಯಡ್ ಕನ್ನಡ ಕ್ಯಾಪ್ಷನ್ಸ್ ಅಂತ ಕೊಡ್ತೀನಿ. ಇವಾಗ ವಿಡಿಯೋ ರೆಡಿ ಆಗ್ತಾ ಇದೆ.
ಇದು ಸ್ವಲ್ಪ ಲಾಂಗ್ ವಿಡಿಯೋಗೆ ಏನಾದರೂ ನೀವು ಕ್ಯಾಪ್ಷನ್ಸ್ನ ಆ್ಯಡ್ ಮಾಡುವಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ವಿಡಿಯೋ ಜನ್ರೇಟ್ ಆಗೋಕ್ಕೆ ಆಟೋ ಕ್ಯಾಪ್ಷನ್ನು. ಇದು ನಾನು ಶಾರ್ಟ್ ವಿಡಿಯೋ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ಒಂದು 2-3 ಸೆಕೆಂಡ್ಸಲ್ಲಿ ನಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನಾನು ಸ್ವಲ್ಪ ಸೌಂಡನ್ನ ಮ್ಯೂಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಬರ್ತಾ ಇದೆ. ಇಲ್ಲಿ ಸ್ಪೆಲ್ಲಿಂಗು ಮಿಸ್ಟೇಕ್ಸ್ ಇದೆ, ನೀವೇ ನೋಡ್ಬೋದು. ಸ್ವಲ್ಪ ನಾವು ನಮ್ಮ ಪ್ರೊನೌನ್ಸಿಯೇಷನ್ ಏನಾದರೂ ಆ್ಯಪ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುತ್ತೆ. ಸೊ ನಾವು ಅದನ್ನು ಎಡಿಟ್ ಮಾಡ್ಕೋಬೇಕು. ಹೇಗೆ ಎಡಿಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಊರಿನ ಜಾಸ್ತಿ ನೋಡ್ತೀರಾ ಅಂತ ಬಂದಿದೆ, ಬಟ್ ನಾನು ಹೇಳಿರೋದೇ ಬೇರೆ. ಸೊ ಇದರಲ್ಲಿ ನಾನು ಎಡಿಟ್ ಮಾಡ್ಕೊಳ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ಸ್ನ ಅಂತ ಹಾಕ್ತೀನಿ. ನೀವು ರೀಲ್ಸ್ನ ಜಾಸ್ತಿ ನೋಡ್ತೀರಾ ಅಂತ ನಾನು ಮಾತಾಡಿರೋದು ಅದರಲ್ಲಿ. ಸೊ ಓಕೆನಾ. ಸೊ ಓಕೆ, ಎಷ್ಟು ಬಂದಿದೆ ನಾವು ಇಲ್ಲಿ. ಸೊ ಈ ಫೋನಲ್ಲಿ ಕೀಬೋರ್ಡ್ ಆಪ್ಷನ್ ಇಲ್ಲ ಕನ್ನಡ, ಸೊ ಅದಕ್ಕೆ ನಾನು ಇಂಗ್ಲೀಷ್ನಲ್ಲೇ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ ಇದು ಕರೆಕ್ಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಇಲ್ಲಿ ಹೇಳಿದ್ದು, ಬಟ್ ಬೇರೆ ಬಂದಿದೆ. ಸೊ ಓಕೆ, ಇಷ್ಟು ಇಲ್ಲ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇದನ್ನು. ಸೊ ನಾನಿವಾಗ ಇದರಲ್ಲಿ ಅದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ಆ ಥರ ಎಲ್ಲ ಎಡಿಟ್ ಮಾಡ್ಕೋಬೋದು. ಇದರಲ್ಲಿ ನಾನು ಟೆಂಪ್ಲೇಟ್ಸ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೋಡಿ, ಟೆಂಪ್ಲೇಟ್ಸ್ ಇಲ್ಲಿ ಸಾಕಷ್ಟು ಟೆಂಪ್ಲೇಟ್ಸ್ ಇರ್ತವೆ. ಇದರಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಅಂದರೆ ನಾನು ಸಪೋಸ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ. ಸಪೋಸ್ ಬೇರೆದು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಈ ಥರ ಬರುತ್ತೆ. ಇದನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ನೀವು ಟೆಂಪ್ಲೇಟ್ನ. ನಾನಿಲ್ಲಿ ಫಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು ನೀವು. ನೋಡಿ, ಇಲ್ಲಿ ಟೆಂಪ್ಲೇಟ್ಸ್ ಪಕ್ಕಕ್ಕೆ ಫಾಂಟ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಫಾಂಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಟೈಲ್ ಅಂತ ಇದೆ, ಇಲ್ಲಿ ಟೆಕ್ಸ್ಟ್ ಕಲರ್ನ ಆ್ಯಡ್ ಮಾಡ್ಕೋಬೋದು ನೀವು. ನೆಕ್ಸ್ಟು ಇಲ್ಲಿ ಫಾಂಟ್ ಸೈಜ್ನ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ, ಹೆಚ್ಚು ಕಮ್ಮಿ ಈ ಥರ ಮಾಡ್ಕೋಬೋದು ಫಾಂಟ್ ಸೈಜ್ನ ಕೂಡ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಆ್ಯನಿಮೇಷನ್ ಅಂತ ಇದೆ ಅಲ್ವಾ, ಆ್ಯನಿಮೇಷನ್ ಕೂಡ ನೀವು ಇಟ್ಕೋಬೋದು ವಿಡಿಯೋಗೆ. ನೋಡಿ ಈ ಥರ ನೋಡಿ, ಇದು ಝೂಮ್ ಆಗುತ್ತೆ, ಇದು ಪಾಪ್ ಆಗುತ್ತೆ. ಈ ಥರ ಆ್ಯನಿಮೇಷನ್ ಕೂಡ ಇಟ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ಫಾಂಟ್ ಸ್ಟೈಲಲ್ಲಿ ಹೋದಾಗ ನಿಮಗೆ ಈ ಥರ ಸ್ಟ್ರೋಕ್ ಅಂತ ಕಾಣುತ್ತೆ. ಟೆಕ್ಸ್ಟ್ ಸ್ಟ್ರೋಕು ನೀವು ಥಿಕ್ನೆಸ್ ಕೂಡ ಈ ಥರ ಜಾಸ್ತಿ ಮಾಡ್ಕೋಬೋದು. ನೋಡಿ ಈ ಥರ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಕಲರ್ ಕೂಡ ಬೇರೆ ಸೆಟ್ ಮಾಡ್ಕೋಬೋದು, ಸ್ಟ್ರೋಕ್ನ ಕಲರು. ಓಕೆನಾ, ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಬ್ಯಾಕ್ಗ್ರೌಂಡ್ನ ಕೂಡ ನೀವು ಕಲರ್ನ ಸೆಟ್ ಮಾಡ್ಕೋಬೋದು. ನೋಡಿ ಈ ಥರ ಇದನ್ನು ಆನ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಸೆಟ್ ಆಗುತ್ತೆ, ಇಲ್ಲಾಂದರೆ ಆಫ್ ಮಾಡಿದ್ರೆ ಹೋಗುತ್ತೆ. ಇದರಲ್ಲಿ ಕಲರ್ನ ಚೇಂಜ್ ಮಾಡ್ಕೋಬೋದು ಇದೇ ಥರ ಸೇಮು. ನೋಡಿ ಈ ಥರ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಈ ಥರ ಶ್ಯಾಡೋ ಕೂಡ ಇಟ್ಕೋಬೋದು. ಈ ಥರ ಬ್ಯಾಕ್ಗ್ರೌಂಡ್ ಬ್ಲರ್ ಕೂಡ ಮಾಡ್ಬೋದು ನೀವು. ನೆಕ್ಸ್ಟ್ ಇದರಲ್ಲಿ ಫಾರ್ಮೆಟ್ ಅಂತ ಇದೆ ಅಲ್ವಾ, ಇದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಮಲ್ಟಿಪಲ್ ವರ್ಡ್ಸ್, ಸಿಂಗಲ್ ವರ್ಡ್. ಈ ಸಿಂಗಲ್ ವರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ವರ್ಡ್ ಬೈ ವರ್ಡ್ ಸಿಂಗಲ್ ಆಗಿ ನಮ್ಮ ವಿಡಿಯೋ ಮೇಲೆ ತೋರಿಸ್ತಾ ಹೋಗುತ್ತೆ. ಇದರಲ್ಲಿ ಕೂಡ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸ್ ಕ್ಯಾಪ್ಷನ್ ಲೈನ್ಸ್ 1, ವರ್ಡ್ಸ್ ಪರ್ ಲೈನು ಇದು ಸಿಂಗಲ್ ವರ್ಡ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಈ ಥರ ಬರುತ್ತೆ.
ಸೊ ನೋಡಿ ಈ ಥರ ಬರುತ್ತೆ, ವರ್ಡ್ ಬೈ ವರ್ಡ್ ಬರುತ್ತೆ. ನೀವು 2 ಲೈನ್ಸ್ ಅಥವಾ 3 ಆ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದೇ ಲೈನಲ್ಲಿ 2 to 3 ವರ್ಡ್ಸ್ ಬರ್ತಾ ಹೋಗುತ್ತೆ, ಆ ಥರ ಬರುತ್ತೆ. ನೀವು ಇದೇ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ರೈಟ್ ಮಾರ್ಕ್ ಕೊಡ್ತೀನಿ. ನೆಕ್ಸ್ಟು ನಾವು ಇದರಲ್ಲಿ ಸ್ಟಿಕ್ಕರ್ಸ್ನ ಕೂಡ ಈ ಥರ ಆ್ಯಡ್ ಮಾಡ್ಕೋಬೋದು. ನಾನೇನು ಸ್ಟಿಕ್ಕರ್ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಆಯಿತಾ, ಇದನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು, ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನಿಮಗೆ 2 ಆಪ್ಷನ್ ಬರುತ್ತೆ, ಒರಿಜಿನಲ್ ಕ್ವಾಲಿಟಿ, ನೆಕ್ಸ್ಟ್ HD ಕ್ವಾಲಿಟಿ ಅಂತ ಹೇಳಿ. ನೀವು HD ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಎಕ್ಸ್ಪೋರ್ಟಿಂಗ್ ಅಂತ ಕೊಡಿ. ಸೊ ಇದು ಇವಾಗ ಎಕ್ಸ್ಪೋರ್ಟ್ ಆಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ, ಈಸಿಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ, ಸೊ ಓಕೆ ಡನ್ ಅಂತ ಕೊಡ್ತೀನಿ. ಸೊ ಓಕೆ ಇವಾಗ ನೋಡೋಣ ಯಾವ ಥರ ಬಂದಿದೆ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ಸ್ನ ಜಾಸ್ತಿ ನೋಡ್ತೀರಾ? ಸೊ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ. ಆ ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಓಕೆನಾ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ ಬಂದುಬಿಟ್ಟು. ನೆಕ್ಸ್ಟ್ ಸಿಗ್ತೀನಿ ಇದೇ ಥರ ಟೆಕ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.